ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹುಕ್ಕೇರಿ ತಾಲೂಕಿನ ಚುನಾವಣೆ ಮುಂದೂಡಿಕೆಯಾಗಿದೆ. ಧಾರವಾಡ ಹೈಕೋರ್ಟ್ ಆದೇಶದ ಮೇರೆಗೆ ಮುಂದೂಡಿರುವಂತದ್ದು. ಜಿಲ್ಲಾ ಚುನಾವಣಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶ ಹೊರಡಿಸಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಕುಟುಂಬ ತೀವ್ರ ಜಿದ್ದಾಜಿದ್ದಿನ ಕಣವಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಫೈಟ್ ನಡೀತಾ ಇದೆ. ನಾಳೆ ಅಕ್ಟೋಬರ್ 19ರಂದು ನಡೆಯಬೇಕಿದ್ದ ಚುನಾವಣೆ ಗೆಲುವಿನ ನಿರೀಕ್ಷೆಯಲ್ಲಿದ್ದ ರಮೇಶ್ ಕತ್ತಿ ತೀವ್ರ ನಿರಾಸೆ ಹೊಂದಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂಥದ್ದು ಚುನಾವಣೆ. ಹುಕ್ಕೇರಿ ತಾಲೂಕಿನ ಚುನಾವಣೆ ಮುಂದೂಡುವಂತೆ ಆದೇಶ ಹೊರಡಿಸಲಾಗಿದೆ. ಉಳಿದ 5 ತಾಲೂಕಿನ ನಿರ್ದೇಶನ ಸ್ಥಾನಕ್ಕೆ ಮತದಾನ ನಡೆಯಲಿದೆ. ಆದರೆ ಹುಕ್ಕೇರಿ ತಾಲೂಕಿನ ಚುನಾವಣೆ ಮುಂದೂಡಿಕೆ ಆಗಿರುವಂಥದ್ದು. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಸವದಿ ಪ್ರತಿಷ್ಠೆ ಕಣ ಆಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಈ ಸಂದರ್ಭದಲ್ಲಿ ನಾಳೆ ಅಕ್ಟೋಬರ್ 19ರಂದು ನಡೀಬೇಕಿದ್ದಂಥ ಚುನಾವಣೆ, ಅದರಲ್ಲಿ 6 ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಮತದಾನ ಏನಿದೆ ಅದು ನಡೆಯುತ್ತೆ. ಆದರೆ ಹುಕ್ಕೇರಿ ತಾಲೂಕಿನ ಚುನಾವಣೆ ಮುಂದೂಡಿಕೆ ಆಗಿರುವಂಥದ್ದು. ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ನಡುವೆ ಫೈಟ್ ನಡೀತಾ ಇದೆ. ಹುಕ್ಕೇರಿ ತಾಲೂಕಿನ ಚುನಾವಣೆ ಮುಂದೂಡುವಂತೆ ಧಾರವಾಡ ಹೈಕೋರ್ಟ್ ಆದೇಶ ಹೊರಡಿಸಿದೆ. ನ್ಯಾಯವಾದಿ ಭೀಮಸೇನ ಭಾಗಿಯಾಗಿರುವಂಥದ್ದು. ರಿಟ್ ಅರ್ಜಿಗೆ ತಡೆಯಾಜ್ಞೆ ನೀಡಿರುವಂಥದ್ದು ಹೈಕೋರ್ಟ್. ತನ್ನ ಪರವಾಗಿ ಮದಹಳ್ಳಿ ಗ್ರಾಮದ ಪಿಕೆಪಿಎಸ್ ಸದಸ್ಯರು ಡೆಲಿಗೇಷನ್ಸ್ ಪತ್ರವನ್ನು ನೀಡಿದ್ರು. ಆದರೆ ಮತದಾನ ಹಕ್ಕು ಸಿಕ್ಕಿಲ್ಲ ಅಂತ ರಿಟ್ ಅರ್ಜಿ ಹಾಕಿರುವ ನ್ಯಾಯವಾದಿ ಭೀಮಸೇನ ಮತ್ತೆ ಅಕ್ಟೋಬರ್ 28ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ಬರಲಿರುವಂಥದ್ದು ರಿಟ್ ಅರ್ಜಿ. ನ್ಯಾಯಾಲಯದ ಆದೇಶದ ಬಳಿಕವೇ ಹುಕ್ಕೇರಿ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಅರ್ಹ ಮತದಾರರು ಮತದಾನವನ್ನು ಮಾಡಲಿದ್ದಾರೆ. ಸಮಯ ಬೆಳಗ್ಗೆ 9ರಿಂದ 4 ಗಂಟೆ ಇರ್ತದೆ. ಅತನಿಂದ ಒಟ್ಟು ಅರ್ಹ ಮತದಾರರು 125, ಬೈಲೊಂಗಲದಿಂದ 73, ಹುಕ್ಕೇರಿಯಿಂದ 90, ಕಿತ್ತೂರಿಂದ 29, ನಿಪ್ಪಾಣಿ 119, ರಾಯಬಾಗ್ 205 ಹಾಗೂ ರಾಮದುರ್ಗ 35. ಒಟ್ಟು 676 ಮತದಾರರು ಮತದಾನವನ್ನು ಮಾಡಲಿದ್ದಾರೆ. ಈ ಮತದಾನ ಕೇಂದ್ರವು ಬಿ ಸೊಸೈಟಿ BK ಮಾಡೆಲ್ ಹೈಸ್ಕೂಲ್ ಕ್ಯಾಂಪ್ ಬೆಳಗಾವಿಯಲ್ಲಿ ಜರುಗಲಿದ್ದು, ಈ ಏನು ಚುನಾವಣೆ ಎಲ್ಲ ಮತದಾರರಿಗೆ, ಚುನಾವಣಾ ಸಿಬ್ಬಂದಿಗಳಿಗೆ, ಒಳಗಡೆ ಇರ್ತಕ್ಕಂಥ ಪೊಲೀಸರಿಗೆ ಎಲ್ಲರಿಗೂ ಸಹಿತ ಮೊಬೈಲನ್ನು, ಇನ್ಕ್ಲೂಡಿಂಗ್ ಅಭ್ಯರ್ಥಿಗಳಿಗೆ ಮೊಬೈಲನ್ನು ಕಡ್ಡಾಯವಾಗಿ ಬ್ಯಾನ್ ಮಾಡಿದ್ದೀವಿ. ಸೊ ಹೀಗಾಗಿ ಯಾರಿಗೂ ಸಹಿತ ಮೊಬೈಲನ್ನು ಬಳಸುವ ಅವಕಾಶ ಇರುವುದಿಲ್ಲ.